ಫೇಮಸ್ ಆದ ನಟಿ ನೇಮು ಫೇಮು ಬಂದ ಮೇಲೆ ಏನೇ ಮಾತಾಡಬೇಕಾದ್ರೂ ಕೂಡ ಅರಿವಿರಬೇಕು. ತಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ತಮಗೆ ಗೊತ್ತಿರಬೇಕು. ಇವತ್ತು ನೋಡಿ ಆಕ್ರೋಶಗಳು. ಕೊಡವ ನಾಡು ಅಂತಂದರೆ ಯೋಧರ ಬೀಡು ಅಂತ ಕರಿತೀವಿ. ಫೇಮಸ್ ಆದರೆ ಸಾಕು, ತಿಳಿದುಕೊಂಡು ಮಾತಾಡಬೇಕು. ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನವನ್ನು ಮಾಡಬಾರ್ದು. ಭುವನ್ ಪೊನ್ನಣ್ಣ ತಂದೆ ಪೂವಯ್ಯ ಅವರು ಹೇಳಿರೋದು. ನಿಧಿ ಸುಬ್ಬಯ್ಯನಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ. ಕೊಡವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ ಅಂತೇಳಿ ರಶ್ಮಿಕಾ ಮಂದಣ್ಣಗೆ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಅವರು ಸಲಹೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೊಡವ ಸಮುದಾಯದಿಂದ ನಾನು ಬಂದಿರುವಂಥ ಮೊದಲ ನಟಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಉಳ್ಳಿಯಡ ಪೂವಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಯಾವ ರೀತಿ ಹೇಳಿ ಕೊಟ್ಟಿದ್ದಾರೆ ಅಂತೇಳಿ. ಸಾಕಷ್ಟು ಸಲ ಈ ರೀತಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಅವ್ರು ಕೊಡ್ತಾರೆ. ಈಗ ಕೊಡವ ಸಮುದಾಯದಿಂದ ನಾನು ಒಬ್ಬಳೇ ಬಂದಿರುವಂಥ ನಟಿ, ಒಬ್ಬಳೇ ಇರುವಂಥದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು? ಇಂಥ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರೋ ವ್ಯಕ್ತಿಗಳು ಸ್ವಲ್ಪ ಹಿಂದು ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ. ಯಾಕೆ ಹೇಳ್ತಿಹೇಳಿದ್ರೆ ಇಂಥ ವಿಷಯ ತುಂಬ ಸೂಕ್ಷ್ಮವಾಗಿರ್ತದೆ. ಈಗ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ನಾನೇ ಪ್ರಥಮ ನಟಿ ಅಂತ ಒಂದು ಸಮಯ ಹೇಳಿದರೆ, ರಶ್ಮಿಕಾ ಮಂದಣ್ಣ ಅವರು ಹೇಳಿದರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡವ ಭಾಷೆಯಲ್ಲಿ ಭಾಳ ಹಿಂದಿನಿಂದ, ಅಂದರೆ ಸುಮಾರು 60-70ನೇ ದಶಕದಲ್ಲಿ ಸಣ್ಣವಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬ ಜನಪ್ರಿಯತೆ ಪಡೆದಂಥ ಒಬ್ಬ ನಟಿ ಆಗಿದ್ದರು, ಕೊಡಗಿನವರು. ಅನಂತರ ದಿನಗಳಲ್ಲಿ ಬೊಳಚಂಡ ನಿಧಿ ಸುಬ್ಬಯ್ಯ, ಉಳ್ಳಿಯಡ ಶುಭ್ರ ಅಯ್ಯಪ್ಪ, ನೆರವಂಡ ಪ್ರೇಮ, ಐಮೂಡಿಯಂಡ ಶ್ವೇತಾ ಚಂಗಪ್ಪ, ಉದ್ದಪ್ಪಂಡ ಈಗ ಉಳ್ಳಿಯಡ ಹರ್ಷಿಕಾ ಪೊನ್ನಣ್ಣ, ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ. ಮಹಿಳೆಯರ ಪೈಕಿ ಇಂಥವರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ, ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬಳೇ ಅಂತ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ. ಸ್ವಲ್ಪ ಹಿಂದು ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕೇ ಅಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ? ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು? ಖಂಡಿತ ಸಮಾಧಾನ ಆಗ್ತದೆ. ಅವರಿಗೆ ಮಾತ್ರ ಅಲ್ಲ, ಅವರ ಸಂಸಾರಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರನ್ನ ತಿಳಿದಂಥ ಹಿತೈಷಿಗಳಿಗೆ ಅದು ಮನಸ್ಸಿಗೆ ತುಂಬ ನೋವು ಆಘಾತ ಆಗ್ತದೆ. ಯಾಕೆಂದರೆ ಇಂಥ ಮಾಹಿತಿಯನ್ನು ಹೇಳುವಾಗ ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನೇ ಮಾತುಕತೆ ಮಾಡಿ ಹೇಳಿದರೆ ಒಳ್ಳೆಯದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಈಗ ರಶ್ಮಿಕಾ ಮಂದಣ್ಣ ಅವರು ಫೇಮಸ್ ಆದ ನಟಿ ನೇಮು ಫೇಮು ಬಂದ ಮೇಲೆ ಏನೇ ಮಾತಾಡಬೇಕಾದ್ರೂ ಕೂಡ ಅರಿವಿರಬೇಕು. ತಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ತಮಗೆ ಗೊತ್ತಿರಬೇಕು. ಇವತ್ತು ನೋಡಿ ಆಕ್ರೋಶಗಳು. ಕೊಡವ ನಾಡು ಅಂತಂದರೆ ಯೋಧರ ಬೀಡು ಅಂತ ಕರಿತೀವಿ. ಫೇಮಸ್ ಆದರೆ ಸಾಕು, ತಿಳಿದುಕೊಂಡು ಮಾತಾಡಬೇಕು. ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನವನ್ನು ಮಾಡಬಾರ್ದು. ಭುವನ್ ಪೊನ್ನಣ್ಣ ತಂದೆ ಪೂವಯ್ಯ ಅವರು ಹೇಳಿರೋದು. ನಿಧಿ ಸುಬ್ಬಯ್ಯನಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ. ಕೊಡವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ ಅಂತೇಳಿ ರಶ್ಮಿಕಾ ಮಂದಣ್ಣಗೆ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಅವರು ಸಲಹೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೊಡವ ಸಮುದಾಯದಿಂದ ನಾನು ಬಂದಿರುವಂಥ ಮೊದಲ ನಟಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಉಳ್ಳಿಯಡ ಪೂವಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಯಾವ ರೀತಿ ಹೇಳಿ ಕೊಟ್ಟಿದ್ದಾರೆ ಅಂತೇಳಿ. ಸಾಕಷ್ಟು ಸಲ ಈ ರೀತಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಅವ್ರು ಕೊಡ್ತಾರೆ. ಈಗ ಕೊಡವ ಸಮುದಾಯದಿಂದ ನಾನು ಒಬ್ಬಳೇ ಬಂದಿರುವಂಥ ನಟಿ, ಒಬ್ಬಳೇ ಇರುವಂಥದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು? ಇಂಥ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರೋ ವ್ಯಕ್ತಿಗಳು ಸ್ವಲ್ಪ ಹಿಂದು ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ. ಯಾಕೆ ಹೇಳ್ತಿಹೇಳಿದ್ರೆ ಇಂಥ ವಿಷಯ ತುಂಬ ಸೂಕ್ಷ್ಮವಾಗಿರ್ತದೆ. ಈಗ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ನಾನೇ ಪ್ರಥಮ ನಟಿ ಅಂತ ಒಂದು ಸಮಯ ಹೇಳಿದರೆ, ರಶ್ಮಿಕಾ ಮಂದಣ್ಣ ಅವರು ಹೇಳಿದರೆ ಅದು ತಪ್ಪು.
ಯಾಕೆಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡವ ಭಾಷೆಯಲ್ಲಿ ಭಾಳ ಹಿಂದಿನಿಂದ ಅಂದರೆ ಸುಮಾರು 60-70ನೇ ದಶಕದಲ್ಲಿ ಸಣ್ಣವಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬ ಜನಪ್ರಿಯತೆ ಪಡೆದಂಥ ಒಬ್ಬ ನಟಿ ಆಗಿದ್ದರು ಕೊಡಗಿನವರು. ಅನಂತರ ದಿನಗಳಲ್ಲಿ ಬೊಳಚಂಡ ನಿಧಿ ಸುಬ್ಬಯ್ಯ, ಉಳ್ಳಿಯಡ ಶುಭ್ರ ಅಯ್ಯಪ್ಪ, ನೆರವಂಡ ಪ್ರೇಮ, ಐಮೂಡಿಯಂಡ ಶ್ವೇತಾ ಚಂಗಪ್ಪ, ಉದ್ದಪ್ಪಂಡ ಈಗ ಉಳ್ಳಿಯಡ ಹರ್ಷಿಕಾ ಪೊನ್ನಣ ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ. ಮಹಿಳೆಯರ ಪೈಕಿ ಇಂಥವರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ, ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬಳೇ ಅಂತ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ. ಸ್ವಲ್ಪ ಹಿಂದು ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕೇ ಅಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ, ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು? ಖಂಡಿತ ಸಮಾಧಾನ ಆಗ್ತದೆ. ಅವರಿಗೆ ಮಾತ್ರ ಅಲ್ಲ, ಅವರ ಸಂಸಾರಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರನ್ನ ತಿಳಿದಂಥ ಹಿತೈಷಿಗಳಿಗೆ ಅದು ಮನಸ್ಸಿಗೆ ತುಂಬ ನೋವು ಆಘಾತ ಆಗ್ತದೆ. ಯಾಕೆಂದರೆ ಇಂಥ ಮಾಹಿತಿಯನ್ನು ಹೇಳುವಾಗ ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನೇ ಮಾತುಕತೆ ಮಾಡಿ ಹೇಳಿದರೆ ಒಳ್ಳೆಯದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಈಗ ರಶ್ಮಿಕಾ ಮಂದನ್ ಅವರು ಫೇಮಸ್ ಆದ ನಟಿ ನೇಮು ಫೇಮು ಬಂದ ಮೇಲೆ ಏನೇ ಮಾತಾಡಬೇಕಾದ್ರೂ ಕೂಡ ಅರಿವಿರಬೇಕು. ತಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ತಮಗೆ ಗೊತ್ತಿರಬೇಕು. ಇವತ್ತು ನೋಡಿ ಆಕ್ರೋಶಗಳು. ಕೊಡವ ನಾಡು ಅಂತಂದರೆ ಯೋಧರ ಬೀಡು ಅಂತ ಕರಿತೀವಿ. ಫೇಮಸ್ ಆದರೆ ಸಾಕು, ತಿಳಿದುಕೊಂಡು ಮಾತಾಡಬೇಕು. ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನವನ್ನು ಮಾಡಬಾರ್ದು. ಭುವನ್ ಪೊನ್ನಣ್ಣ ತಂದೆ ಪೂವಯ್ಯ ಅವರು ಹೇಳಿರೋದು. ನಿಧಿ ಸುಬ್ಬಯ್ಯನಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ. ಕೊಡವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ ಅಂತೇಳಿ ರಶ್ಮಿಕಾ ಮಂದಣ್ಣಗೆ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಅವರು ಸಲಹೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದನ್ ಅವರು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೊಡವ ಸಮುದಾಯದಿಂದ ನಾನು ಬಂದಿರುವಂಥ ಮೊದಲ ನಟಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಉಳ್ಳಿಯಡ ಪೂವಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಯಾವ ರೀತಿ ಹೇಳಿ ಕೊಟ್ಟಿದ್ದಾರೆ ಅಂತೇಳಿ. ಸಾಕಷ್ಟು ಸಲ ಈ ರೀತಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಅವ್ರು ಕೊಡ್ತಾರೆ. ಈಗ ಕೊಡವ ಸಮುದಾಯದಿಂದ ನಾನು ಒಬ್ಬಳೇ ಬಂದಿರುವಂಥ ನಟಿ, ಒಬ್ಬಳೇ ಇರುವಂಥದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು? ಇಂಥ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರೋ ವ್ಯಕ್ತಿಗಳು ಸ್ವಲ್ಪ ಹಿಂದು ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ. ಯಾಕೆ ಹೇಳ್ತಿಹೇಳಿದ್ರೆ ಇಂಥ ವಿಷಯ ತುಂಬ ಸೂಕ್ಷ್ಮವಾಗಿರ್ತದೆ. ಈಗ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ನಾನೇ ಪ್ರಥಮ ನಟಿ ಅಂತ ಒಂದು ಸಮಯ ಹೇಳಿದರೆ, ರಶ್ಮಿಕಾ ಮಂದಣ್ಣ ಅವರು ಹೇಳಿದರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡವ ಭಾಷೆಯಲ್ಲಿ ಭಾಳ ಹಿಂದಿನಿಂದ ಅಂದರೆ ಸುಮಾರು 60-70ನೇ ದಶಕದಲ್ಲಿ ಸಣ್ಣವಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬ ಜನಪ್ರಿಯತೆ ಪಡೆದಂಥ ಒಬ್ಬ ನಟಿ ಆಗಿದ್ದರು ಕೊಡಗಿನವರು. ಅನಂತರ ದಿನಗಳಲ್ಲಿ ಬೊಳಚಂಡ ನಿಧಿ ಸುಬ್ಬಯ್ಯ, ಉಳ್ಳಿಯಡ ಶುಭ್ರ ಅಯ್ಯಪ್ಪ, ನೆರವಂಡ ಪ್ರೇಮ, ಐಮೂಡಿಯಂಡ ಶ್ವೇತಾ ಚಂಗಪ್ಪ, ಉದ್ದಪ್ಪಂಡ ಈಗ ಉಳ್ಳಿಯಡ ಹರ್ಷಿಕಾ ಪೊನ್ನಣ ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ. ಮಹಿಳೆಯರ ಪೈಕಿ ಇಂಥವರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ, ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬಳೇ ಅಂತ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ. ಸ್ವಲ್ಪ ಹಿಂದು ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕೇ ಅಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ, ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು? ಖಂಡಿತ ಸಮಾಧಾನ ಆಗ್ತದೆ. ಅವರಿಗೆ ಮಾತ್ರ ಅಲ್ಲ, ಅವರ ಸಂಸಾರಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರನ್ನ ತಿಳಿದಂಥ ಹಿತೈಷಿಗಳಿಗೆ ಅದು ಮನಸ್ಸಿಗೆ ತುಂಬ ನೋವು ಆಘಾತ ಆಗ್ತದೆ. ಯಾಕೆಂದರೆ ಇಂಥ ಮಾಹಿತಿಯನ್ನು ಹೇಳುವಾಗ
ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನೇ ಮಾತುಕತೆ ಮಾಡಿ ಹೇಳಿದರೆ ಒಳ್ಳೆಯದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಈಗ ರಶ್ಮಿಕಾ ಮಂದಣ್ಣ ಅವರು